ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿಯ ಮೊಮ್ಮಗ ಇವರು ಬೆಳ್ಳಿ ಭೂಮಿ ಮೇಲೆ ಮೆರವಣಿಗೆ ಹೊರಟು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಕಿರುತೆರೆಗೆ ಕಾಲಿಟ್ಟಿದ್ದಾರೆ ನನ್ನ ದೇವರು ಅಂತ ಒಂದು ಹೊಸ ಧಾರಾವಾಹಿ. ಸೊ ಇವತ್ತು ತಾನೇ ಹೊಸ ಟ್ರೈಲರ್ ಬಂತು. ಸೊ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅವಿನಾಶ್ ನರಸಿಂಹರಾಜು ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್. ನಮಸ್ಕಾರ ಸರ್. ಫಸ್ಟ್ ಟೈಮ್ ಕಿರುತೆರೆಗೆ ಕಾಲಿಡ್ತಾ ಇರೋದು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಜನ ಹೆಂಗೆ ಸ್ವೀಕರಿಸ್ತಾರೆ ಅನ್ನೋಂಥ ನಿರೀಕ್ಷೆ ಇದೆ ಅಂತ? ನನ್ನ ಪ್ರಕಾರ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ವೈಸ್ ನನಗೆ ಗೊತ್ತಾಗ್ತಲ್ಲ. ಏನಂದರೆ ಇದು ಬಂದು ಏನಾಗುತ್ತೆ ಅನ್ನೋದು ನನಗೂ ಆ್ಯಕ್ಚುಲಿ ಇಟ್ಸ್ ಅ ವೇಟಿಂಗ್ ಪೀರಿಯಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಫ್ರೆಂಡ್ಸ್ ಫ್ರಮ್ ಟಿ ವಿ ಹೇಳ್ತಾರೆ, ನೀನೇನು ಮಾಡ್ತಾಯಿದೆಯೋ ತುಂಬ ಅದ್ಭುತವಾದಂಥ ಒಂದು ಸ್ಟೆಪ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಖುಷಿ ಆಗ್ತದೆ, ಯಾಕಂದರೆ ನಾನು ಚೂಸ್ ಮಾಡಿರೋಂಥ ಒಂದು ಪಾತ್ರನೇ ಸಚ್ಚಿದಾನಂದ ಅಂತ ಪಾತ್ರ. ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿರೋಂಥ ಸೆನ್ಸೇಷನಲ್ ಆ್ಯಂಡ್ ಅದರಲ್ಲಿ ಮೆಸೇಜ್ ಇರೋಂಥ ಒಂದು ಮೆಸೇಜ್ ಕೊಡುವಂಥ, ಅಂದರೆ ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಪಾತ್ರ. ಆ್ಯಂಡ್ ಆ್ಯಂಡ್ ಆ ಥರದೊಂದು ಪಾತ್ರ ಮಾಡೋಕ್ಕೆ ಖುಷಿ ಆಗ್ತದೆ. ಆ್ಯಂಡ್ ಫ್ರಮ್ ಬಿಗ್ ಸ್ಕ್ರೀನ್ ಟು ಸ್ಮಾಲ್ ಸ್ಕ್ರೀನ್ ಬಂದಿರೋಂಥ ಏನೂ ರಿಗ್ರೆಟ್ ಇಲ್ಲ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗುಡ್ ಮೂವ್ ಅಂತ ಪ್ರತಿಯೊಬ್ಬರೂ ಹೇಳಿದ್ದಾರೆ. ಆ್ಯಂಡ್ ಐ ಆಮ್ ಆಲ್ಸೋ ಫೀಲಿಂಗ್ ಇಟ್. ದಿಸ್ ಇಸ್ ನನ್ನ ಒಂದು ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ರಿ, ಸೀರಿಯಲಿಗೆ ಬರ್ತಿರ್ತಕ್ಕಂಥ ವಿಚಾರ ಮನೆಗೆ ಹೇಳಿಲ್ಲ ಅಂತ. ಸೊ ಕೆಲವೊಂದು ವಿಚಾರಗಳನ್ನು ಹೇಳಿದ್ರೆ ಆಗಲ್ಲ ಅನ್ನುವಂಥ ಇಂಟ್ಯೂಷನ್ ಕೆಲವ್ರಿಗೆ ಇದ್ದೇ ಇರುತ್ತೆ. ಕೆಲವೊಂದು ಹೇಳಬಾರ್ದು, ಮಾಡಿದ ಮೇಲೆ ಅದರದ್ದು ಪ್ರೋಸೆಸ್ ನೋಡಬೇಕು, ಅವರು ಔಟ್ಪುಟ್ ನೋಡಬೇಕು ಅಂತ. ಅದೇ ಕಾರಣಕ್ಕೆ ಖಂಡಿತವಾಗ್ಲೂ ಅದೇ. ಆ್ಯಂಡ್ ಆಲ್ಮೋಸ್ಟ್ ಒಂದು 10 ವರ್ಷದ ಎಕ್ಸ್ಪೀರಿಯೆನ್ಸು ಇದು. ನಾನು ಕೆಲವೊಂದು ಸಲ ಹೇಳಿದಾಗ ಅದು ಇನ್ನೇನು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. 90%, 99% ಅದು ಆಗಿರಲ್ಲ. ಬಟ್ ಉದ್ದೇಶ ಏನಂದರೆ ಐ ವಾಂಟೆಡ್ ಆಲ್ಸೋ ಗಿವ್ ಅ ಸರ್ಪ್ರೈಸ್. ಯಾಕಂದರೆ ಈ ಒಂದು ಸ್ಟೆಪ್ ಏನಿದೆ ಫ್ರಮ್ ಸಿನಿಮಾ ಟು ಟಿ ವಿ ಸೀರಿಯಲ್ಲು, ತುಂಬ ಜನ ಸರ್ಪ್ರೈಸು ಆಗ್ತಾರೆ. ಬಟ್ ಅಷ್ಟೇ ತುಂಬ ಜನ ಫೋನು ಮಾಡಿದ್ದಾರೆ. ಅಂದರೆ ರೀಸೆಂಟಾಗಿ ನಮ್ಮ ಈ ಟ್ರೈಲರ್ ಆಚೆ ಬಂದಾಗ ವೈ ಅಂತ ಅದೇ ಕಾನ್ವರ್ಸೇಷನಲ್ಲಿ ಯು ಹ್ಯಾವ್ ಟೇಕನ್ ಅ ಗುಡ್ ಸ್ಟೆಪ್ ಅಂತಲೂ ಹೇಳಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಒಂದು ಗುಡ್ಡು ಬ್ಯಾಡ್ ಅನ್ನೋದೇನಿರುತ್ತೆ. ಆ್ಯಂಡ್ ಇದು ಮಾಡಿದ ಕರೆಕ್ಟು ಅಂತಲೂ ಇರ್ಬೋದು. ಅಂದರೆ ಅದಕ್ಕೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಶೋಯಿಂಗ್. ಆ್ಯಂಡ್ ಟಿ ವಿ ಸೀರಿಯಲ್ ಆ್ಯಂಡ್ ಇಲ್ಲಿ ಮಾಡಿರೋಂಥ ನನ್ನ ಒಂದು ಡಿಸಿಷನ್, ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್. ಯಾಕಂದರೆ ಒಂದು ಅದ್ಭುತವಾದಂಥ ಪ್ರೊಡಕ್ಷನ್ ಹೌಸ್, ಅದ್ಭುತವಾದಂಥ ಕತೆ, ಶ್ರುತಿ ನಾಯ್ಡು ಅವರು ಬರೆದಿರೋಂಥ ಅದ್ಭುತವಾದಂಥ ಕತೆಗೆ ಸ್ಕ್ರೀನ್ ಪ್ಲೇ ಅವರೇ ಮಾಡಿರೋದು. ಆ್ಯಂಡ್ ಅವ್ರಿಗಿರೋಂಥ ಎಕ್ಸ್ಪೀರಿಯೆನ್ಸು, ಅವ್ರಿಗಿರೋಂಥ ಒಂದು ಪಲ್ಸ್ ಟು ರೀಚ್ ದಿ ಆಡಿಯನ್ಸ್. ಅದಕ್ಕಿಂತ ಹೆಚ್ಚಾಗಿ ರಮೇಶ್ ಇಂದಿರಾ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಡೈರೆಕ್ಷನ್ ಮಾಡ್ತಾನೆ ನಮಗೆ ಒಂದು ಅದ್ಭುತವಾದಂಥ ಸ್ಫೂರ್ತಿ ಕೊಟ್ಟು ಪ್ರತಿ ಸೀನಲ್ಲೂ ಅದನ್ನು ಎನ್ಹ್ಯಾನ್ಸ್ ಮಾಡೋಂಥ ಒಂದು ಕೆಪಾಸಿಟಿ ಇರೋಂಥ ಸೂಪರ್ ಡೈರೆಕ್ಟರ್ ಅಂತಲೇ ನಾನು ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.